ಅಲ್ರಿ ಸ್ವಾಮಿ, ಧರ್ಮಸ್ಥಳದಲ್ಲಿ ಅನ್ನದಾನ ಮಾಡ್ತಾರೆ ಅಂದರೆ ಅದು ಅವ್ರ ಅಪ್ಪನ ಮನೆ ದುಡ್ಡ ಭಕ್ತಾದಿಗಳೇ ಕೊಟ್ಟಿರೋದು ಅಂತ ಹೇಳ್ತೀರಲ್ಲ. ತಾಕತ್ತಿದ್ರೆ ನೀವು ಮಾಡಿ ತೋರಿಸಿ ಅಲ್ವಾ? ಆಗಲ್ಲ, ಸುಮ್ಮನೆ ಯಾಕೆ ಮಾತಾಡ್ತೀರಾ? ಸ್ನೇಹಿತರೆ ನೋಡಿ, ಭೀಮಾ ಅಂತ ಹೆಸರಿಟ್ಟಿದ್ದು ಇವರೇ, ಅವ್ನು ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ದು ಇವರೇ, ಆದರೆ ಅವನಿಗೆ ಆಶ್ರಯ ಕೊಟ್ಟಿರೋದು ಇವರೇ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರೈವೇಟ್ ಪ್ರಾಪರ್ಟಿ, ಅಲ್ಲಿ ನಡೆಯುವ ದೇವಸ್ಥಾನದ ಹುಂಡಿ ಹಣ ಇವ್ರಿಗೆ ಲೆಕ್ಕ ಹೇಳ್ಬೇಕಂತೆ. ಏನು ಕೇಳಬೇಕು? ಉಂಡಿ ಹಣದ ಲೆಕ್ಕ ಕೇಳೋ ಅಧಿಕಾರ ಸರ್ಕಾರಕ್ಕೂ ಇಲ್ಲ, ಖಂಡಿತ ಯಾರಿಗೂ ಇಲ್ಲ. ಸ್ನೇಹಿತರೆ, ಇವರೆಲ್ಲ ಸೌಜನ್ಯ ಪರ ಹೋರಾಟಗಾರರಲ್ವಾ? ಇವ್ರು ಯಾಕೆ ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಬೇಕಾಗಿರೋದು ಸೌಜನ್ಯ ಪ್ರಕರಣದ ಆರೋಪಿಗಳ ಬಂಧನ, ಕರೆಕ್ಟ್ ಅಲ್ವಾ? ಸ್ನೇಹಿತರೆ ನೋಡಿ, ಸುಜಾತಾ ಭಟ್ ಬಗ್ಗೆ ಇವರೇ ಒಪ್ಕೊಂಡಿದ್ದಾರೆ, ಅವರು ಹಾಕಿರೋ ಪ್ರಕರಣ ಇವ್ರ ಪ್ರಕಾರನೇ ಫೇಕ್ ಅಂತ. ಸ್ನೇಹಿತರೆ, ಸಂತೋಷ್ ರಾವ್ ನಿರಪರಾಧಿ ಆದ್ಮೇಲೆ ಯಾಕೆ ಮಂಪರು ಪರೀಕ್ಷೆಗೆ ಅವ್ರನ್ನ ಇವರು ಒಪ್ಪಿಸಬಾರ್ದು? ಅಪರಾಧಿ ಯಾರಂತ ಅವ್ನು ಹೇಳ್ಬೋದಲ್ವಾ? ದೇವ್ರ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರು ಖಂಡಿತವಾಗ್ಲೂ ಮಂಜುನಾಥ ಸ್ವಾಮಿ ಕ್ಷಮಿಸಲ್ಲ, ಅವ್ರ ಉದ್ಧಾರ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ಭಕ್ತರನ್ನು ಉದ್ದೇಶಿಸಿ ನಿನ್ನೆ ವೀರೇಂದ್ರ ಹೆಗಡೆ ಅವರು ಮಾತಾಡಿದ್ದಾರೆ. SIT ಇಂದ ಉತ್ತಮವಾದ ತನಿಖೆ ನಡೀತಾ ಇದೆ, ಆದ್ರಿಂದ ತನಿಖೆ ಬಗ್ಗೆ ನಾನು ಏನು ಮಾತಾಡಲ್ಲ, ಎಲ್ಲ ಭಕ್ತಾದಿಗಳು ಸಮಾಧಾನದಿಂದ ಇರಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ. ಸ್ನೇಹಿತರೆ ನೋಡಿ, ಈ ಧರ್ಮಸ್ಥಳದ ಮೇಲೆ ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇವರೊಂದು 5-6 ಜನ ಸ್ನೇಹಿತರೆ ನೋಡಿ, ಭೀಮಾ ಅಲಿಯಸ್ ಚಿನ್ನಯ್ಯ, ಮತ್ತೆ ಗಿರೀಶ್ ಮಠಣ್ಣ, ಮತ್ತೆ ಸಮೀರು, ಅದಾದ್ಮೇಲೆ ತಿಮ್ರೋಡಿ, ಅದಾದ್ಮೇಲೆ ಜಯಂತ್ ಟಿ ನೋಡಿ, ಇವರೆಲ್ಲರೂ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಭೀಮಾ ಹೇಳಿದ್ದಾನೆ. ಯಾಕಂದರೆ ಚಿನ್ನಯ್ಯ ಅಂದರೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಭೀಮಾ ಅಂತ ಇದ್ದೀನಿ. ಭೀಮಾ ಹೇಳಿದ್ದಾನೆ ನೋಡಿ, ಒಂದು 15 ಕಡೆ ಊತಿದ್ದಾನೆ, ಅವನೇ ಊತಿದ್ದಾನೆ. ಈ SIT ತನಿಖೆ ನಡೀತಾ ಇದೆ, ಖಂಡಿತವಾಗ್ಲೂ ಈ ಹೊಸ ವಿಷಯ ಮೂಳೆ ಊತಿರೋದು ಅವನು ಹೇಳ್ಬಿಟ್ಟಿದ್ದಾನೆ, ಎಲ್ಲ ಆಚೆ ಕಡೆ ಬಂದ್ಬಿಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಯಾಕಂದರೆ ತನಿಖೆ ನಡೀತಾ ಇದೆ, ಇದ್ರ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು, ನಾವು ಕೂಡ ಏನು ಹೇಳಕ್ಕೆ ಹೋಗಲ್ಲ. ಆದರೆ ಸ್ನೇಹಿತರೆ ನೋಡಿ, ನಮ್ಮದೊಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಯಾರು ಸಂತೋಷ್ ರಾವ್ ಇದಾನಲ್ಲ, ಅವನು ಜೈಲ್ಗೆ ಹೋಗಿ ನೋಡಿ ಕೆಲವು ವರ್ಷಗಳೇ ಜೈಲಲ್ಲಿ ಕಳೆದುಬಿಟ್ಟ, ಅವನು ಯೌವನ ದಿನಗಳೇ ಜೈಲಲ್ಲಿ ಕಳೆದುಬಿಟ್ಟ. ಆಗ ಯಾರು ಈ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ, ಅವರೆಲ್ಲರೂ ಏನಂತ ಹೇಳಿದ್ರು ಹೇಳಿ? ಈ ಸಂತೋಷ್ ರಾವ್ ರಿಲೀಸ್ ಆಗಿದ ತಕ್ಷಣವೇ ಈ ಸೌಜನ್ಯ ಪರ ಹೋರಾಟಗಾರರು ಹೇಳಿದ್ರು, ಹೌದು ಅವನು ನಿರಪರಾಧಿ, ಅಪರಾಧಿನೇ ಬೇರೆ ಇದ್ದಾರೆ ಅಂತ ಹೇಳಿದ್ರು ಅಲ್ವಾ? ಕರೆಕ್ಟ್ ಅಲ್ವಾ? ಸ್ನೇಹಿತರೆ ನೋಡಿ, ಮಾತಾಡಿದ್ರೆ ಸಾಕು, ಇವರು ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಸರನ್ನ ತಗೊಂಡು ಬರ್ತಾನೆ ಇರ್ತಾರೆ. ಈ ಸಂತೋಷ್ ರಾವ್ ಯಾವಾಗ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ ನೋಡಿ, ಇವ್ರ ಹತ್ರ ಮೊಬೈಲಲ್ಲಿರುತ್ತೆ, ಜೋಬಲ್ಲಿರುತ್ತೆ, ಸಾಕ್ಷಿ ಪೆನ್ ಡ್ರೈವಲ್ಲಿರುತ್ತೆ, ಎಲ್ಲದರಲ್ಲಿರುತ್ತೆ ಅಲ್ವಾ? ಅವನು ಶಿಕ್ಷೆ ಅನುಭವಿಸ್ಬೇಕಾದ್ರೆ ಇವ್ರು ಯಾಕೆ ಸುಪ್ರೀಂ ಕೋರ್ಟಿಗೆ ಕೊಟ್ಟಿಲ್ಲ, ಹೈಕೋರ್ಟಿಗೆ ಕೊಟ್ಟಿಲ್ಲ? ಬೇಡ, ಇವ್ರದ್ದೇ ಇದೆಯಲ್ಲ ಯೂಟ್ಯೂಬ್ ಮೀಡಿಯಾಗಳು, ಅಂದರೆ ಇವ್ರದ್ದು ಯೂಟ್ಯೂಬ್ ಚಾನಲ್ಗಳು, ಅದರಲ್ಲಿ ಯಾಕೆ ಬಿಡಲಿಲ್ಲ? ಸಾಕ್ಷಿ ಇವ್ರು ಅಲ್ಲೇ ಕೊಡ್ಬೋದಿತ್ತಲ್ವಾ? ಪಾಪ ಇವರಿಂದ ಅವನು ಯಾಕೆ ಶಿಕ್ಷೆ ಅನುಭವಿಸ್ಬಿಟ್ಟ? ಸ್ನೇಹಿತರೆ ನೋಡಿ, ಇವರೇ ಹೇಳ್ತಾರೆ ನಮಗೆ ಗೊತ್ತು ಅವನು ಅಪರಾಧಿ ಅಲ್ಲ ಅಂತ, ನಿರಪರಾಧಿ ಅಂತಲೂ ಇವರೇ ಹೇಳ್ತಾರೆ. ಇವ್ರ ಹತ್ರ ಸಾಕ್ಷಿ ಇದೆ ಅಂತಲೂ ಹೇಳ್ತಾರೆ. ಇವ್ರ ಹತ್ರ ಸಾಕ್ಷಿ ಇದ್ಮೇಲೆ ಇವ್ರು ಯಾಕೆ ಕೋರ್ಟಿಗೆ ಕೊಡಲಿಲ್ಲ? ಸ್ನೇಹಿತರೆ, ಖಂಡಿತವಾಗ್ಲೂ ವೀರೇಂದ್ರ ಹೆಗಡೆ ಅವರು ನಡೆದಾಡುವ ದೇವರೇ. ಯಾಕಂದರೆ ನೋಡಿ, ಸ್ಕೂಲ್ಗಳೇ ಆಗಲಿ ಅಥವಾ ಅನ್ನದಾನನೇ ಆಗಲಿ ಅಥವಾ ಬರೋ ಬಡವ್ರಿಗೆ ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡಿದರೆ, ಖಂಡಿತ ಮುಂದೆನೂ ಮಾಡ್ತಾನೆ ಇರ್ತಾರೆ. ನೋಡಿ ಸ್ನೇಹಿತರೆ, ಇವರೆಲ್ಲರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಬೆಟ್ಟು ಮಾಡಿ ತೋರಿಸ್ಬಾರ್ದು, ಯಾಕಂದರೆ ಅದು ತಪ್ಪು. ಸ್ನೇಹಿತರೆ ನೋಡಿ, ಒಂದು ಕುಗ್ರಾಮನ ಈ ರೇಂಜಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನಾಗಿ ಮಾಡಿ ಇಡೀ ಪ್ರಪಂಚದಾದ್ಯಂತ ಭಕ್ತಾದಿಗಳಿದ್ದಾರೆ. ಯಾಕಂದರೆ ಇಡೀ ಪ್ರಪಂಚದಾದ್ಯಂತ ಧರ್ಮಸ್ಥಳ ಕ್ಷೇತ್ರ ಫೇಮಸ್ ಆಗಿದೆ. ಈ ಕ್ಷೇತ್ರನ ಹಾಳು ಮಾಡ್ತೀವಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಕನಸಲ್ಲಿ ಕೂಡ ಆಗಲ್ಲ. ಮಂಜುನಾಥ ಸ್ವಾಮಿ ಕ್ಷಮಿಸಲ್ಲ ಅವ್ರನ್ನ.